ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಆ್ಯಕ್ಚುಲಿ ನಾನು ಬಂದಾಗ ಮಂಜುನಾಥ್ ಅವ್ರು ಹೇಳಿದ್ರು 47 ಇಯರ್ಸ್ ಬ್ಯಾಕ್ ಇದೇ ದಿವಸ ಅನ್ನೋದು ಶಂಕರ್ ಗುರು ಪಿಕ್ಚರ್ ರಿಲೀಸ್ ಆಗಿತ್ತು. ಅದು ಮ್ಯೂಸಿಕ್ ಮಾಡಿದ್ವಿ. ಸೊ ಇಟ್ಸ್ ಅ ವೆರಿ ನೈಸ್ ಕೋಇನ್ಸಿಡೆನ್ಸ್ ಆ್ಯಂಡ್ ಆಲ್ಸೋ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ಲಕ್ಷಣ ಮ್ಯೂಸಿಕ್ ಫೌಂಡೇಶನ್ ಅವ್ರದ್ದು 3rd ಇಯರ್ ಆನಿವರ್ಸರಿ ಇಟ್ಕೊಂಡಿರೋದು. ಸೊ ನೀವೆಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬಂದು ಈಗ ಟ್ಯಾಲೆಂಟ್ ಅವ್ರಿಗೆ ಬಂದು ಒಂದು ಸಪೋರ್ಟ್ ಮಾಡಿ ಅವ್ರನ್ನ ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರ ಇದೇ ಟ್ಯಾಲೆಂಟ್ಸ್ನ ಬಂದು ಆಫ್ಕೋರ್ಸ್ ಸ್ಟಡೀಸ್ ಇಂಪಾರ್ಟೆಂಟ್ ಸ್ಟಡೀಸ್ ಬಿಟ್ಟು ಅವ್ರದ್ದು ಏನೇ ಕಲ್ಚರಲ್ ಇವೆಂಟ್ಸ್ ಇದ್ದರೂ ಸ್ವಲ್ಪ ಅವ್ರನ್ನ ಎನ್ಕರೇಜ್ ಮಾಡಿರ್ತಂದರೆ ವಿಲ್ ಡೆಫಿನೆಟ್ಲಿ ಹ್ಯಾವ್ ಮಚ್ ಮೋರ್ ಬೆಟರ್ ಓವರ್ ಪರ್ಫಾರ್ಮೆನ್ಸ್ ಇನ್ ದರ್ ಕೆರಿಯರ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಸರ್ ಒಂದು ಹೇಳಿದಂತ ಇತ್ತು, ಅದು ಈಗ ನಲಿಯುತ್ತಾ ಜೊತೆ ಹಾಡ್ತಾ ಈ ಪರ್ಟಿಕ್ಯುಲರ್ ಅಂದರೆ ಮ್ಯೂಸಿಕ್ ಬಂದು ರೈಟ್ ಫ್ರಮ್ 60s ಈಗ ಇರೋ ಮ್ಯೂಸಿಕ್ ಇಸ್ ಟೋಟಲಿ ಡಿಫ್ರೆಂಟ್. ಬಟ್ ನಮ್ಮ ತಂದೆ ಕಾಲದಲ್ಲಿ ಆ ಥಾಟ್ ಪ್ರೊಸೆಸ್ ಬಂದು ಏನಂದರೆ ಈ ಪರ್ಟಿಕ್ಯುಲರ್ ಸಾಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಈಗ ನೀವು ಆ್ಯಕ್ಚುಲಿ ಎಲ್ಲರೂ ಹೋಗಿ ಹಾಡಿಟ್ಟು ಮೂವಿ ನೋಡಿ ಅಂತಾನೆ ಎಲ್ಲ ನೋಡಿದ್ರೆ ತಾನೆ. ಎಸ್, ಓಕೆ. ಈಗ ಈ ಪರ್ಟಿಕ್ಯುಲರ್ ಸಾಂಗ್ ಬರೋ ಸೀಕ್ವೆನ್ಸ್ ಏನಂತ ಜ್ಞಾಪಕ ಇದೆ ನನಗೆ. ಮಾಲಶ್ರೀ ಅವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಆ್ಯಂಡ್ ಶಿ ಇಸ್ ವೆರಿ ಹ್ಯಾಪಿ, ಹೀಗೆ ನ್ಯೂ ಲೈಫ್ ಸಿಕ್ತು ಅಂತ. ಬಟ್ ಅಂಬರೀಷ್ ಅವ್ರು ಹೇಳ್ತಾರೆ ಶಿ ಹ್ಯಾಸ್ ಓನ್ಲಿ 6 months ಟು ಲಿವ್. ಆ ಟೈಮಲ್ಲೇ ತಂದೆಯವ್ರಿಗೆ ಮಹರ್ಷಿ ಅವ್ರ ತಂದೆಯವ್ರಿಗೆ ಗೊತ್ತಿರುತ್ತೆ ಹೀಗೆ 6 months ಮಾತ್ರ ಇರೋದು ನನ್ನ ಮಗಳು ಬದುಕಕ್ಕೆ ಅಂತ. ಬಟ್ ಮಹರ್ಷಿಗೆ ಗೊತ್ತಿರಲಿಲ್ಲ. ನೀವು ಈ ಹಾಡು ಕೇಳಿದ್ರೆ ನಿಮಗೆ ಈಗ ಸ್ಟಾರ್ಟಿಂಗ್ನಲ್ಲಿ ಗೋಸ್ ಆನ್ ಅ ಮೇಜರ್ ಸ್ಕೇಲ್. ಇದು ಮೇಜರ್ ಸ್ಕೇಲ್. ಬಟ್ ನಿಮಗೆ ಸೆಕೆಂಡ್ ಪಾರ್ಟ್ ಮಾಡಿದ್ರೆ ಆ ಕಂಪ್ಲೀಟ್ ಟ್ರಾನ್ಸಿಷನ್ ಇನ್ನು ಮೈನಸ್ ಆಗಿದೆ. I think it was 1981 sir. 1991 ಮೂವಿ ಉಂಟು. I was in 7th standard. ಸೊ ಅಪ್ಪನ ಕೇಳಿ ಅಪ್ಪ ಯಾಕಪ್ಪ ಮೇಜರಿಂದ ಮೈನಸ್ ಸ್ಕೇಲ್ಗೆ ಶಿಫ್ಟ್ ಮಾಡಿದೆ ಅಂತ ನನಗೆ ಗೊತ್ತಾಗಲ್ಲ. ಆ ಹಾಡಿನ ಇವೆಲ್ಲ ಇಬ್ಬರು ಕ್ಯಾರೆಕ್ಟರ್ಸ್ದು ಮೇನ್ ಇಂಪಾರ್ಟೆನ್ಸ್ ಇರ್ತದೆ. ಒಂದು ಮಹರ್ಷಿ ಅವ್ರದ್ದು ಪರ್ಸ್ಪೆಕ್ಟಿವ್, ಇನ್ನೊಂದು ಅವ್ರ ತಂದೆಯ ಪರ್ಸ್ಪೆಕ್ಟಿವ್. ನೀನು ಪಿಕ್ಚರೈಸೇಷನ್ ನೋಡುವಾಗ ಮೇಜರ್ ಸ್ಕೇಲ್ ಬರೋದಿಲ್ಲ ಮಹರ್ಷಿ ಅವ್ರದ್ದು ಶಾರ್ಟ್ಸ್ ಇದೆ, ಮೈನಸ್ ಸ್ಕೇಲ್ ಬರೋದಿಲ್ಲ ಬಂದು ಅವ್ರ ಅಪ್ಪನ ಫೀಲಿಂಗ್ ಇದೆ ಅಂತ. ಇಷ್ಟೊಂದು ಥಾಟ್ ಪ್ರೊಸೆಸ್ ಹೋಗ್ತಾ ಇತ್ತು ಒಂದು ಸಾಂಗ್ ಮಾಡಿ. ಸೊ ಒಂದು ಮೂವಿಗೆ ಆ ಟೈಮಲ್ಲಿ ಸಾಂಗ್ ವಾಸ್ ಆ್ಯಂಡ್ ಅಡಿಷನಲ್ ಸ್ಟೋರಿ ಟೆಲಿಂಗ್. ಸೊ ಇಷ್ಟೊಂದು ಥಾಟ್ ಪ್ರೊಸೆಸ್ಗೆ ಬಂದು ಯು ನೀಡ್ ಟು ಹ್ಯಾವ್ ರಿಯಲಿ lot of knowledge about music. ನಾನು ಹೇಳ್ತೇನೆ ಫ್ರಾಂಕ್, ನಾನು ನಾಟ್ ಒನ್ ಪರ್ಸನ್ ಅಬೌಟ್ ಮೈ ಡ್ಯಾಟಸ್ ಬಟ್ ಕೈಂಡ್ ಆಫ್ ಮ್ಯೂಸಿಕಲ್ ನಾಲೆಜ್ ಆಗುತ್ತೆ. ಯಾಕಂದರೆ 200 plus pictures, 150 plus albums, ಒಂದು ಸಾಂಗ್ ರಿಪೀಟ್ ಇಲ್ಲ ಅಂತಂದರೆ ನೀವು ಕಾಲ್ಕುಲೇಟ್ ಎಷ್ಟು ಥಾಟ್ ಪ್ರೊಸೆಸ್ ಹೋಗುತ್ತೆ ಅಂತ. ಸೊ ಐ ಆಮ್ ಪ್ರಿಟಿ ಮಚ್ ಶ್ಯೂರ್ ಲೈಕ್ ಈಗಿರೋ ಜನರೇಷನ್ ಅವ್ರನ್ನ ಟ್ರೈನ್ ಮಾಡಿದ್ರೆ ದೇ ಆಲ್ಸೋ ಕಮ್ ಅಪ್ ವಿತ್ ದಟ್ ಕೈಂಡ್ ಆಫ್ ಕಂಪೋಸಿಷನ್ಸ್. ಆ್ಯಂಡ್ ಹೇಳ್ತಾ ನಾನು ಅವರಿಗೆ ಫಿನಿಶ್ ಮೈ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಅಂದರೆ ಒಂದು ಸಂಗೀತದ ಮೂಲಕ ಆ ಭಾವನೆಯನ್ನು ತುಂಬಿ ನೋಡುಗರ ಮನಸ್ಸಲ್ಲಿ ನಿಲ್ಲುವಂತಹ ಒಂದು ಹಾಡಿನ ಕತೆ ಹೀಗೆ ಆದರೆ ಉಪೇಂದ್ರ ಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಸಾವಿರಾರು ಹಾಡುಗಳ ಹಿಂದೆ ಅದೆಷ್ಟೋ ಕಥೆಗಳಿವೆ, ಅದೆಷ್ಟೋ ಪರಿಶ್ರಮ ಇದೆ. ಹಾಗಾಗಿ 1966ರಲ್ಲಿ ಕಠಾರಿ ವೀರ ಚಿತ್ರದ ಮೂಲಕ ಉಪೇಂದ್ರ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಈಗ ನಾವು 2025ರಲ್ಲಿ ಸುಮಾರು 60 ವರ್ಷಗಳು ಇವತ್ತು ಕೂಡ ಅವರ ಹಾಡುಗಳು ಹಚ್ಚ ಹಸಿರಾಗಿ ಇವೆ ಅಂತಂದರೆ ಉಪೇಂದ್ರ ಕುಮಾರ್ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾವು ಒಂದು ನಮನವನ್ನು ಸಲ್ಲಿಸೋಣ ಅಂತ ಹೇಳಿ ಅಂತ ಅದ್ಭುತವಾದಂಥ ಕಲಾರತ್ನ ಅವರ ಪುತ್ರರು ಇಲ್ಲಿರೋದು ನಮ್ಮ ಸೌಭಾಗ್ಯ. ಅವರಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕಾಗಿ. ಎರಡು ಚೆನ್ನಾಗಿ
ಇವರು ಡಾಕ್ಟರ್ ರಾಜ್ಕುಮಾರ್ ಅವರು ದಯವಿಟ್ಟು ಕಲಾವಿದರು ಎಲ್ಲರಿಗೂ ಪ್ರೋತ್ಸಾಹ ಎಲ್ಲರಿಗೂ ಗೈಡ ಸಿಗುತ್ತೆ ಆ ಥರ ಬೇಡಿ ನಾವು ಜನ ಕೂಡ ಎಷ್ಟು ತಗೊಂಡಿಲ್ಲ ದಯವಿಟ್ಟು ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ನಾವು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇದರ ಪ್ರತಿಯೊಂದು ನೋಡಿ ಮಕ್ಕಳು ಕೂಡ ಎಲ್ಲ ಕಾಯ್ತಾರೆ ದಯವಿಟ್ಟು ನಿಮ್ಮೂ ಕಾಯ್ತೀನಿ ಅಂತ ತಪ್ಪಿದ್ರು ಎಲ್ಲ ನೋಡೋದ್ರ ಮುಖಾಂತರ ಒಬ್ಬರು ಕಮ್ಯುನಿಕೇಷನ್ ಆಗೋದ್ರ ಮುಖಾಂತರ ಇದು ಒಳ್ಳೆಯ ಸಂಬಂಧಗಳು ಬೆಳೆಯುತ್ತದೆ ಸಂಬಂಧಗಳು ಬೆಳೆಸ್ಕೊಳ್ತಾರೆ ಅಂತ ಬಂದಿರೋ